ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣದಲ್ಲೂ ದೇವರು ನೆಲೆಸಿದ್ದಾನೆ ಎಂದು ನಿಮಗೆ ತಿಳಿದಿರುತ್ತದೆ. ದೇವರು ನಮ್ಮ ದೇಹದೊಳಗೆ ಕೂಡ ಇರುತ್ತಾನೆ. ದೇವರು ನಮಗೆ ನೇರವಾಗಿ ಗೋಚರಿಸದಿದ್ದರೂ ಅವನ ಉಪಸ್ಥಿತಿಯು ಅನೇಕ ಬಾರಿ ಅನುಭವಿಸಲ್ಪಡುತ್ತದೆ ಮತ್ತು ಈ ಭಾವನೆಯು ಅವರಲ್ಲಿ ಕೆಲವು ರೀತಿಯ ಅಸಾಧಾರಣ ಶಕ್ತಿಯನ್ನು ಹೊಂದಿರುವವರಿಗೆ ತಿಳಿದಿದೆ. ಅಂತಹ ಚಿಹ್ನೆಗಳನ್ನು ಬಹಳ ಎಚ್ಚರಿಕೆಯಿಂದ ಉಲ್ಲೇಖಿಸಲಾಗಿದೆ. ಒಬ್ಬ ವ್ಯಕ್ತಿಯು ಅಂತಹ ಚಿಹ್ನೆಗಳನ್ನು ನೋಡುತ್ತಾನೆ, ನಂತರ ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆದರೂ ನಮ್ಮಲ್ಲಿ ಕೆಲವರು ತುಂಬಾ ಅದೃಷ್ಟವಂತರು ಇದ್ದಾರೆ. ದೇವರ ಆಶೀರ್ವಾದವು ಅವರ ಮೇಲೆ ಇರುತ್ತದೆ. ಅವರ ಸುತ್ತಲೂ ಅವರಿಗೆ ಸಹಾಯ ಮಾಡುವ ಕೆಲವು ಶಕ್ತಿಗಳಿವೆ. ಎಲ್ಲಾ ಸಮಯದಲ್ಲೂ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದರ ಜೊತೆಗೆ ಸ್ನೇಹಿತರು ಸತ್ಯದ ಮಾರ್ಗವನ್ನು ಅನುಸರಿಸುವ ಮತ್ತು ಇತರ ಜನರನ್ನು ಧರ್ಮದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುವ ಕೆಲವು ಜನರನ್ನು ಆಯ್ಕೆ ಮಾಡುತ್ತಾರೆ. ಯಾವುದೇ ರೀತಿಯ ಅಲೌಕಿಕ ಶಕ್ತಿಯು ನಿಮ್ಮ ಬಳಿ ಇದೆಯೇ? ನೀವು ಅದನ್ನು ನಂಬುತ್ತೀರೋ ಇಲ್ಲವೋ? ಅವಳು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾಳೆಂದು ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ. ಅದು ನಿಮಗೆ ತಿಳಿದಿರುತ್ತದೆ, ಸಾಮಾನ್ಯ ವ್ಯಕ್ತಿಯಲ್ಲ, ಆದರೆ ನೀವು ಇತರ ಸಾಮಾನ್ಯ ಮನುಷ್ಯರಿಗೆ ಹೋಲಿಸಿದರೆ ವಿಭಿನ್ನರು ಮತ್ತು ದೇವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾನೆ. ಆದ್ದರಿಂದ ನಿಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುವುದು ಸಾಮಾನ್ಯ ವಿಷಯವೆಂದು ಪರಿಗಣಿಸಲ್ಪಟ್ಟಿರುವ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಆ ಚಿಹ್ನೆಗಳ ಬಗ್ಗೆ ನಮಗೆ ವಿವರವಾಗಿ ತಿಳಿಸಿ. ಆದರೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಹಾವು ಕಂಡರೆ ಅದು ಸಾಮಾನ್ಯ ಲಕ್ಷಣವಲ್ಲ, ಆದರೆ ನಿಮ್ಮ ಭವಿಷ್ಯದಲ್ಲಿ ಬರುವ ಸಂಪತ್ತಿನ ಸೂಚಕವಾಗಿದೆ. ಅಂದರೆ ನಿಮ್ಮ ಕನಸಿನಲ್ಲಿ ಹಾವನ್ನು ಮತ್ತೆ ಮತ್ತೆ ಕಂಡರೆ ಭವಿಷ್ಯದಲ್ಲಿ ನಿಮ್ಮ ಬಡತನವು ಕೊನೆಗೊಳ್ಳುತ್ತದೆ ಮತ್ತು ನೀವು ಇತರ ಜನರನ್ನು ಗೌರವಿಸುವಂತೆ ಮಾಡುತ್ತದೆ. ನಿಮ್ಮ ಕುಟುಂಬದ ಭವಿಷ್ಯವನ್ನು ಬದಲಾಯಿಸಲು ಕನಸಿನಲ್ಲಿ ಹಾವಿನ ಪುನರಾವರ್ತಿತ ನೋಟವು ನಿಮ್ಮ ಭವಿಷ್ಯದಲ್ಲಿ ಸಂಪತ್ತಿನ ಹೆಚ್ಚಳವನ್ನು ತೋರಿಸುತ್ತದೆ ಮತ್ತು ನೀವು ಹಾವನ್ನು ಮತ್ತೆ ನೋಡಿದರೆ ಮತ್ತು ನಿಮ್ಮ ಕುಟುಂಬದ ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ಸಾಧ್ಯವಾಗುತ್ತದೆ. ನಿಮ್ಮ ಕನಸಿನಲ್ಲಿ ಹಾವನ್ನು ನೋಡುವುದರಿಂದ ನಿಮ್ಮ ಆಸೆ ಈಡೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಭಗವಂತನನ್ನು ಪೂಜಿಸಬೇಕು. ನೀವು ಶೀಘ್ರದಲ್ಲೇ ಸಂಖ್ಯೆ 2 ಪಡೆಯುತ್ತೀರಿ. ಪ್ರತಿದಿನ ಸಮಯ ತೆಗೆದುಕೊಳ್ಳಿ, ದುಡಿಯಿರಿ ಮತ್ತು ಭಕ್ತಿಗೆ ಸಮಯ ಮೀಸಲಿಡಿರಿ. ಯಾರ ಸದ್ಗುಣಗಳು ಉತ್ತಮವಾಗಿವೆಯೋ ಅವರ ಜೀವನವು ಭಕ್ತಿಯಿಂದ ತುಂಬಿರುತ್ತದೆ ಎಂದು ಹೇಳಲಾಗಿದೆ. ನೀವು ನಿಮ್ಮ ದೈನಂದಿನ ಕೆಲಸದಿಂದ ಸಮಯವನ್ನು ವಿನಿಯೋಗಿಸಿ ದೇವರನ್ನು ಸತ್ಯವೆಂದು ಪರಿಗಣಿಸಿ ಮತ್ತು ಅವನನ್ನು ಅನುಭವಿಸಿದರೆ ವಾಸ್ತವದಲ್ಲಿ ನೀವು ದೈವಿಕ ಶಕ್ತಿಗಳಿಂದ ಸುತ್ತುವರೆದಿರುವಿರಿ. ಇದರಿಂದಾಗಿ ನೀವು ಕಾಲಕಾಲಕ್ಕೆ ದೇವರ ಆಶೀರ್ವಾದವನ್ನು ಅನುಭವಿಸುತ್ತೀರಿ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ದೇವರಲ್ಲಿ ಸಂಪೂರ್ಣ ನಂಬಿಕೆಯು ಜಾಗೃತಗೊಳ್ಳುತ್ತದೆ. ದುಃಖ ಅಥವಾ ಸಂತೋಷ ದೇವರನ್ನು ಯಾವಾಗಲೂ ಸ್ಮರಿಸುವ ವ್ಯಕ್ತಿಗೆ ಸಂಖ್ಯೆ 3 ಕನಸಿನಲ್ಲಿ ದೇವಸ್ಥಾನವನ್ನು ನೋಡುವುದು. ಆಗಾಗ್ಗೆ ಜನರು ದೇವಸ್ಥಾನ ಅಥವಾ ದೇವಾಲಯದ ಸುತ್ತಲಿನ ಆವರಣವನ್ನು ನೋಡುತ್ತಾರೆ. ತಮ್ಮ ಕನಸಿನಲ್ಲಿ ದೇವರನ್ನು ಕಾಣುವ ಕೆಲವು ಅದೃಷ್ಟವಂತರು ಇದ್ದಾರೆ. ಅವರು ತಮ್ಮ ಕನಸಿನಲ್ಲಿ ದೇವರನ್ನು ನೋಡುತ್ತಾರೆ ಮತ್ತು ಈ ರೀತಿಯ ಜನರು ದೇವರಿಂದ ಕೆಲವು ವಿಶೇಷ ಚಿಹ್ನೆಗಳನ್ನು ನೋಡುತ್ತಾರೆ. ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಈ ರೀತಿಯ ಜನರ ಮನೆಗೆ ಮಾತಾ ಲಕ್ಷ್ಮಿ ಶೀಘ್ರದಲ್ಲೇ ಆಗಮಿಸುತ್ತಾಳೆ ಮತ್ತು ನೀವು ಮಾತಾ ಲಕ್ಷ್ಮಿಯ ಹೆಜ್ಜೆ ಗುರುತುಗಳನ್ನು ನೋಡಿದರೆ ಎಂದಿಗೂ ಹಣದ ಕೊರತೆಯಿಲ್ಲ. ಅಥವಾ ನಿಮ್ಮ ಕನಸಿನಲ್ಲಿ ಶಂಕರ್, ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಯಶಸ್ಸು ಬರುತ್ತದೆ. ಸ್ನೇಹಿತರೆ, ಸಮಾಜದ ಬಗ್ಗೆ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಒಳ್ಳೆಯ ಕೆಲಸ ಮಾಡುವವರು ಇದ್ದಾರೆ. ಕಷ್ಟದಲ್ಲಿರುವ ಜನರು ಮತ್ತು ಬಡವರು ಮತ್ತು ಅಸಹಾಯಕರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಯಾವಾಗಲೂ ಸಹಾಯ ಮಾಡಲು ಸಿದ್ಧರಿರುವ ಮತ್ತು ಯಾವಾಗಲೂ ತನ್ನ ಹಿರಿಯರನ್ನು ಗೌರವಿಸುವ ಯಾವುದೇ ವ್ಯಕ್ತಿಯನ್ನು ಸಮಾನವಾಗಿ ಪರಿಗಣಿಸುವ ಮೂಲಕ ಅವರನ್ನು ಗೌರವಿಸುವುದಿಲ್ಲ. ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಈ ರೀತಿಯ ಗುಣಗಳನ್ನು ಹೊಂದಿರುವುದಿಲ್ಲ, ಆದರೆ ದೇವರ ಆಶೀರ್ವಾದವು ವ್ಯಕ್ತಿಯಲ್ಲಿ ಗೋಚರಿಸುತ್ತದೆ. ಅಂತಹ ವ್ಯಕ್ತಿಯು ಸದ್ಗುಣಗಳನ್ನು ಮಾಡುತ್ತಾನೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಕೆಲವು ಜನರು ನಂಬರ್ ಪಂಚ್ ಮುನ್ಸೂಚನೆಯನ್ನು ಹೊಂದಿದ್ದಾರೆ. ತಮ್ಮೊಳಗೆ ವಿಶಿಷ್ಟವಾದ ಶಕ್ತಿಗಳನ್ನು ಹೊಂದಿರುವ ಜನರಿದ್ದಾರೆ ಮತ್ತು ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಅವರು ವಿಶೇಷ ಮಾಹಿತಿಯನ್ನು ಹೊಂದಿದ್ದಾರೆ. ಈ ಜನರು ಭವಿಷ್ಯದಲ್ಲಿ ಏನಾದರೂ ಕೆಟ್ಟದಾಗಲಿ ಅಥವಾ ಒಳ್ಳೆಯದು ಆಗಲಿ ಎಂದು ಮುಂಚಿತವಾಗಿ ತಿಳಿದುಕೊಳ್ಳುತ್ತಾರೆ. ಇದರಿಂದಾಗಿ ಅವರ ಮನುಷ್ಯ ಇದ್ದಕ್ಕಿದ್ದಂತೆ ಅವರು ಪ್ರಕ್ಷುಬ್ಧತೆಯನ್ನು ಅನುಭವಿಸುತ್ತಾರೆ. ಅವರ ಸುತ್ತಮುತ್ತಲಿನ ಪರಿಸರವು ಬದಲಾಗುತ್ತಿರುವಂತೆ ತೋರುತ್ತಿದೆ. ಅವರು ಅಂತಹ ಕೆಲವು ದೃಶ್ಯಗಳನ್ನು ಅಶುಭಕರವಾಗಿ ನೋಡುತ್ತಾರೆ. ಇದರಿಂದಾಗಿ ಈ ಜನರು ತಮ್ಮ ಸುತ್ತಲಿರುವ ಸಂಖ್ಯೆ 6ರಲ್ಲಿ ಏನಾದರೂ ಕೆಟ್ಟದ್ದನ್ನು ಅನುಭವಿಸುತ್ತಾರೆ. ಕೆಲವು ಜನರು ಯಾವಾಗಲೂ ತಮ್ಮ ಸುತ್ತಲೂ ಒಂದು ನಿರ್ದಿಷ್ಟ ರೀತಿಯ ಪರಿಮಳವನ್ನು ಅನುಭವಿಸುತ್ತಾರೆ. ವ್ಯಕ್ತಿಯ ಸುತ್ತಲೂ ಮತ್ತು ದೇವತೆಗಳ ಆಶೀರ್ವಾದವು ಯಾವಾಗಲೂ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತನ್ನ ಕಣ್ಣುಗಳನ್ನು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ. ಬಹಳ ಒಳ್ಳೆಯ ಮತ್ತು ಮಂಗಳಕರ ಸಮಯವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದನ್ನು ಧರ್ಮಗ್ರಂಥಗಳಲ್ಲಿ ದೇವರು ಮತ್ತು ದೇವತೆಗಳ ಸಮಯ ಎಂದು ವಿವರಿಸಲಾಗಿದೆ. ಏಕೆಂದರೆ ಬ್ರಹ್ಮ ಮುಹೂರ್ತದ ಸಮಯವನ್ನು ವಿಶಿಷ್ಟವೆಂದು ಪರಿಗಣಿಸಲಾಗುತ್ತದೆ.
ಜಗತ್ತಿನಲ್ಲಿ ಶಕ್ತಿಯ ಪ್ರಸರಣವನ್ನು ಕಾಣಬಹುದು. ಅದಕ್ಕಾಗಿಯೇ ಧರ್ಮಗ್ರಂಥಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಜೈನ ಧರ್ಮವನ್ನು ಅತ್ಯುತ್ತಮವೆಂದು ವಿವರಿಸಲಾಗಿದೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬ ವ್ಯಕ್ತಿಯು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರಿಸುತ್ತಾನೆ. ಹಾಗೆ ಮಾಡು ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ ಈ 7 ಚಿಹ್ನೆಗಳು ಇದ್ದಲ್ಲಿ ಅವನ ಮೇಲೆ ದೇವರ ವಿಶೇಷ ಆಶೀರ್ವಾದವಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.